ಬಸವಣ್ಣನವರ ಆರಿಗೆ ಆರೂ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಈ ಲೋಕದೊಳಗೆ ಬಹುತೇಕ ನಮ್ಮ ಯೋಗಕ್ಷೇಮವನ್ನ ನೋಡ್ಕೊಳಕ ಬಹಳ ಕಾಳಜಿ ವಹಿಸ್ತೀವಿ ನಾವು. ಪ್ರೇಯೋ ಮಂದೋ ಯೋಗಕ್ಷೇಮಾತ್ ವೃಣೀತೆ ಕಠೋಪನಿಷತ್ತಿನೊಳಗೆ ನಚಿಕೇತನನ್ನ ಕುರಿತು ಯಮಧರ್ಮ ಬೋಧ ಮಾಡ್ತಾನು. ಪ್ರೇಯೋ ಅಂದ್ರೆ ಯಾರ ಭೋಗ ಮಾರ್ಗವನ್ನು ಹಿಡಿದು ಹೊಂಟಾರೋ ಅವರು ಯೋಗಕ್ಷೇಮಾದ್ ವೃಣೀತೆ, ತಮ್ಮ ಯೋಗಕ್ಷೇಮದ ಬದ್ದಲನ ಸದಾವಕಾಲ ಅಹರ್ನಿಶ ಚಿಂತನೆ ಇರ್ತೈತೆ. ಅವರು ಯಾರು ಕೆಟ್ಟ ವಾಸನೆಗಳಿಂದ ಕೂಡ್ಕೊಂಡಾರೋ ಅವರು ಮೂಲಾಧಾರ ಚಕ್ರದೊಳಗ ಆ ಜೀವ ಸುಳಿದಾಡ್ತಿರ್ತಾನ. ತಮ್ಮ ಮಕ್ಕಳ ಬದ್ದಲ್ಲ, ತಮ್ಮ ಮಣಿತನದ ಬದ್ದಲು ಯಾರ್ದ ಚಿಂತನೆ ಇರ್ತೈತಿ ಅವ ಸ್ವಾಧಿಷ್ಠಾನ ಚಕ್ರದೊಳಗೆ ಸುಳಿದಾಡ್ತಿರ್ತಾನ. ನನ್ನ ಹೊಟ್ಟಿಗತಿ ಏನು, ನನ್ನ ದೇಹಕ್ಕೆ ರೋಗ ಇಲ್ದಂಗ ಕಾಲ ಕಾಲಕ್ಕೆ ಊಟ ಎಲ್ಲ ಸಿಗ್ತೈತೋ ಹೆಂಗ ಅಂತ ಹೊಟ್ಟೆಬೇನೆ ಹಚ್ಕೊಂಡವ ಮಣಿಪುರ ಚಕ್ರದೊಳಗೆ ಸಂಚಾರ ಮಾಡ್ತಿರ್ತಾನ. ಇದು 3 ಚಕ್ರಗಳಲ್ಲಿ ಸಂಚಾರ ಜೀವನ ಅಜ್ಞಾನವಸ್ಥೆ. ಇಲ್ಲಿಂದ ಜೀವನ ಸಂಚಾರ ಮೇಲ್ಮುಖವಾಗಿ ಅನಾಹತಕ್ಕೆ ಬಂತು ಅಂದ್ರೆ ಅಲ್ಲಿಂದ ಅಧ್ಯಾತ್ಮದ ಆರಂಭ. ವಿವೇಕ, ವಿಶುದ್ಧಿ, ಆಜ್ಞಾಚಕ್ರಗಳ ಇವು ಅಧ್ಯಾತ್ಮ ಜೀವಿಗಳು ಸಂಚಾರ ಮಾಡತಕ್ಕಂತಹ ಚಕ್ರಗಳಿವು. ಜೀವ ಅಂತ ಯಾರಿಗಂತಾರೋ ಅಂದ್ರೆ ಅಂತಃಕರಣದೊಳಗೆ ಪ್ರತಿಫಲಿಸಿರ್ತಕ್ಕಂಥ ಚೇತನ ಅಂದ್ರೆ ಪ್ರತಿಬಿಂಬಕಣ ಜೀವ ಅಂತ. ಪರಿಶುದ್ಧವಾದ ಪರವಸ್ತು ಏನೈತಿ, ಪರಬ್ರಹ್ಮ, ಯಾವುದಕ್ಕೆ ಶರಣರ ಮಹಾಬಯಲು ಅಂತ ಕರೀತಾರೋ, ಎಲ್ಲದಕ್ಕೂ ಆಧಾರ ಅಧಿಷ್ಠಾನವಾಗಲ್ಪಟ್ಟಂತಹ ಶುದ್ಧ ಚೇತನ, ಅದಕ್ಕೆ ಒಂದು ಮಾಯೆಯ ಸ್ಪರ್ಶ ಆತು. ಆ ಮಾಯೆಯೊಳಗೆ ಬಿದ್ದ ಆ ಬ್ರಹ್ಮ ಚೈತನ್ಯದ ಪ್ರತಿಬಿಂಬವೇ ಈಶ್ವರ. ಅಂತಃಕರಣದೊಳಗೆ ಪ್ರತಿಫಲಿಸಿದ ಚೇತನವೇ ಅಂದ್ರೆ ಪ್ರತಿಬಿಂಬವೇ ಜೀವ. ಅದು ಈಶ್ವರ ಚೇತನ, ಇದು ಜೀವಚೇತನ. ಇಲ್ಲಿ ಕೊಡುವುದು ತಗೊಳ್ಳೋದು ಎಲ್ಲಿ ವ್ಯವಹಾರ ನಡೆದೈತೆ ಅದನ್ನ ಹೇಳಕತ್ತೇನೆ ನಿಮಗನ. ಪ್ರಾಸಂಗಿಕವಾಗಿ ಶರಣರು ಪದಗಳನ್ನು ಬಳಕೆ ಮಾಡಿಕೊಳ್ಳುವಂಥವರಾಗ್ಯಾರ. ಇವರ ಶರಣರು ಅರೆಮರುಳೆಂಬ ಶಿವನು ನೆರೆಮರುಳೆಂಬ ಜಗವ ರಚಿಸಿ ಅಂತ ಇನ್ನೊಂದು ವಚನದೊಳಗೆ ಪ್ರಾಸಂಗಿಕವಾದ ಮಾತುಗಳವು. ಯಾವ ಕರ್ಮ ಮಾಡ್ತಾನು ಅಂದ್ರೆ ಅಂತಃಕರಣದೊಳಗೆ ಪ್ರತಿಫಲಿಸಿರ್ತಕ್ಕಂಥ ಜೀವಚೇತನ ಕರ್ಮಗಳನ್ನು ಆಚರಣೆ ಮಾಡ್ತಾನೆ. ಪುಣ್ಯ ಪಾಪ ಕರ್ಮಗಳನ್ನು ಜೀವನೇ ಆಚರಣೆ ಮಾಡ್ತಾನೆ. ಪ್ರತಿಬಿಂಬ ಅಂದ್ರೆ ಸುಳ್ಳು, ಹೌದಲ್ರಿ? ಪ್ರತಿಬಿಂಬ ಅಂದ್ರೆ ಸತ್ಯ ಅಲ್ಲ. ಅದು ಅಂದ್ರೆ ಜೀವ ಕರ್ಮಗಳನ್ನು ಆಚರಣೆ ಮಾಡ್ತಾನು. ಈಶ್ವರ ಅಂದ್ರೆ ಯಾವುದು ಮಾಯೊಳಗೆ ಪ್ರತಿಫಲಿಸಿರ್ತಕ್ಕಂಥ ಚೇತನ ಐತೋ ಅದು ಇವು ಮಾಡಲ್ಪಟ್ಟಂತಹ ಕರ್ಮಕ್ಕೆ ಅನುಗುಣವಾಗಿ ಫಲವನ್ನು ಉಂಟು ಮಾಡುವಂಥದ್ದಕ್ಕೈತಿ. ಕರ್ಮ ಜಡ ಐತಿ, ಸ್ವತಃ ಫಲ ಕೊಡಕ್ಕೆ ಶಕ್ತಿ ಇಲ್ಲದಕ್ಕೆ ಈಶ್ವರ ಅದಕ್ಕೆ ಫಲ ಕೊಡ್ತಾನ. ಈಶ್ವರ ಕೊಡ್ತಾನ ಅಂದ್ರೂ ಅವನು ಪ್ರತಿಬಿಂಬನ ಸತ್ಯ ಅಲ್ಲ. ಅಂದ್ರೆ ಯಾವ ಪರಮಾತ್ಮನ ಸುದ್ದಿ ಮಾತಾಡಕತ್ಯಾರ ಶರಣರ ಅದು ಗುರುತಬೇಕು ನಮಗೆ ಮೊದಲ. ಯಾವ ಪರಮಾತ್ಮ ಇದ ಮಾತು ಸ್ಪಷ್ಟೀಕರಣ ಮಾಡಾಕ ಬಸವಣ್ಣವ್ರು ಇನ್ನೊಂದು ವಚನ ಬರೀತಾರ ನೋಡ್ರಿ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ. ಈ ಪೃಥ್ವಿ ಮ್ಯಾಲ ಭೋಗದ ಸಾಮಗ್ರಿಗಳನ್ನ ಹರಹಿ ದೊಡ್ಡ ಒಬ್ಬ ಶೆಟ್ಟಿ ವ್ಯಾಪಾರ ಮಾಡಕ್ ಕೂತ. ನಾವು ಯಾರು ಅಂದ್ರ ಮಹಾದೇವ ಶೆಟ್ಟಿ. ಒಮ್ಮಣವಾದರೆ ನುಡಿವ, ಇಮ್ಮಣವಾದರೆ ನುಡಿಯ. ಈಗ ಹಿಂದಕ್ಕೆ ಕಾಳದು ಹಾಕಿ ಕದರಿಂಟ ತರು ದಿನಮಾಣಿತ್ತು, ಹತ್ತಿ ಹಾಕಿ
ಆ ತೂಕ ಕೊಟ್ಟು ಬಿಡ್ತಿದ್ರಾಗ ಸ್ವಲ್ಪ ಹೆಚ್ಚು ಹೋಗ್ಲೆತ್ ಕೊಡ್ತಿದ್ರು. ಅದ ಪತ್ತಾರ ಅಂಗಡಿಗೆ ಹೋದ್ರಿ ಅಂದ್ರೆ ಗ್ಲಾಸ್ ಹಾಕಿರ್ತಾನ ನಾವು, ಗಾಳಿ ಬಡಿದ್ರು ತೂಕ ಹೆಚ್ಚು ಕಡಿಮೆ ಆಗೋ ಪ್ರಸಂಗ ಇರ್ತೈತಿ ಅಂತ ಹೇಳಿ ಗ್ಲಾಸ್ ಹಾಕಿರ್ತಾನ. ಅಕ್ಕ ಸಾಲಿಗನ ತಕ್ಕಡಿಯೂ ಹೆಚ್ಚು ಕಡಿಮೆ ಆಗಬಹುದು ಒಂದು ಪ್ರಸಂಗಕ್ಕೆ. ಆದ್ರೆ ಪರಮಾತ್ಮನ ತಕ್ಕಡಿ ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲ ಬಲ್ಲವ. ಈ ಲೋಕಕ್ಕೆ ನಿಜವಾದ ನೆಂಟ ಯಾರು ಅಂದ್ರೆ ಅವನ ಇಳಿ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎಲ್ಲ ಕೊಡವ, ನಮ್ಮನ್ನ ಕಾಯವ. ನಾವೇನು ಹೊರಗೆ ಉಸಿರು ಬಿಡಬೇಕಾದ್ರೆ ಏನು ಹಗ್ಗ ಕಟ್ಟಿ ಹೊರಗೆ ಬಿಟ್ಟಿದ್ವಿ ಅಂದ್ರೆ ತಿರುಗಿ ಎಳ್ಕೊಳಕ್ ಬರ್ತೈತಿ ಅಂತ ಹೇಳಿ ಹೊರಗೆ ಹೋದದ್ದು ತಿರುಗಿ ಬರ್ಲಿಕ್ಕೆ ಮಾಡವ್ರ ಎಂದಿದ್ವಿ ನಾವು. ನಿಜಗುಂಡ್ರು ಹೇಳ್ತಾರ, ತನುವಿದೇನು ಎನ್ನೊಳು ಅಂದಿತೇತಕಿ, ನಾನಾರು ಜನನ ಮರಣಕ್ಕಾರು, ಎಣ್ಣಿ ಶರೀರದಳು ನೆನೆವ ಆಲಿಸುವ ಉಣುವ ಸೋಂಕುವ ಅರಿವ ತನವಾರದು, ಈ ಜಗವಿನಿತು ಭೇದಾಕಾರದಿಂದುದಿಸಿ ತೋರಿತೆಂಬ ಅನುಭಾವವಿಡಿದು, ನೆನೆವುದನುದಿನದುದಯ ಕಾಲದೆಚ್ಚರಿಕೆಗಳು ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ಬಳಿಕ ತನ್ನನು ಸುವಿಚಾರದಿಂದ ನೇಮಕವಾಗಿ ಮನುಜ ನಿನಗಹುದು ಮುಕುತಿ. ಯಾಕೆ ಪರಮಾತ್ಮನ ನೆನಪು ಮಾಡಬೇಕು ಅಂತ ನಿಜಗುಂಡ್ರು ಬರೀತಾರ. ಉಮೇಶನಂಗ್ರಿಯನ್ನ ಯಾಕೆ ನೆನೆಸಬೇಕು? ಸೋಮೇಶ್ ಕವಿ ಹೇಳ್ತಾನೆ, ಹರನಿಂದೂರ್ವಿಗೆ ದೈವವೇ ಈ ಲೋಕಕ್ಕೆ ಶಿವನಿಗಿಂತಲೂ ದೊಡ್ಡ ದೇವ್ರು ಇನ್ನು ಯಾರದಾರು ಅಂತ ಕೇಳ್ತಾನ ಸೋಮೇಶ ಕವಿ. ಕಾರಣ ಏನು ಅಂದ್ರೆ ಕೊಡುವುದಕ್ಕುಂಟು ಭೋಗಿಪುದಕ್ಕಿಲ್ಲ ನಿನ್ನ ಪ್ರಾರಬ್ಧವೇ ಅಂತ ಒಬ್ಬ ಕವಿ ವಿಡಂಬನೆ ಮಾಡ್ತಾನ. ಎಲ್ಲರಿಗೂ ಎಲ್ಲ ಕೊಟ್ಟವ ಶಿವ, ಕೊಟ್ಟ ದೊಡ್ಡವ ಆದವ. ತಿರಿದುಂಡು ಸಕಲ ಲೋಕವನಾಳುವ ಗರುವನೇ ಜಾಣರ ದೇವ. ತಿರ್ಕೊಂಡು ಬರ್ತಾನು, ಆದ್ರೆ ಅವನು ಉಪಜೀವನ ಹೆಂಗೈತಿ ಅಂದ್ರೆ ತಿರ್ಕೊಡ್ತಿತ್ತಾನ, ಭಿಕ್ಷಾ ಬೇಡ್ತಿತ್ತಾನ. ಅವ ಮೃಡತಾಂ ಭಿಕ್ಷವ ಬೇಡನೆ ಮಖಜತಾಂ ತೊಳ್ತಾಗಳೇ. ಸೋಮೇಶ ಕವಿ ಪರಮಾತ್ಮ ಭಿಕ್ಷಾ ಬೇಡಿಲ್ಲನು ಅಂತ ನರರ್ ಪೂರ್ವದೋಳ್ ಪಡೆದಷ್ಟುನ್ನದೇ ಪೋಗರೈ ಹರಹರ ಶ್ರೀಚನ್ನ ಸೋಮೇಶ್ವರ ಅಂತ ತಾವು ಮಾಡಲ್ಪಟ್ಟಂಥ ಕರ್ಮಕ್ಕೆ ಅನುಗುಣ್ಯವಾದ ಫಲವನ್ನ ಪಡಿತಾನ ಜೀವ, ಹೊರತಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದನ್ನು ಕೊಡಾಮ ಯಾರು ಅಂದ್ರೆ ಈಶ್ವರ. ಬಾಳ ಗಡಬಡ್ಸಕ್ ಹೋಗ್ಬೇಡ, ತಲ್ಲಣಿಸದಿರು. ಬಾಳ ನಿನ್ನ ಯೋಗಕ್ಷೇಮಕ್ಕಾಗಿ ಗಡಬಡ್ಸಕ್ ಹೋಗ್ಬೇಡ. ಎಲ್ಲರನ್ನು ಸಲಹುವನು ಆದಿಕೇಶವ ಪರಮಾತ್ಮ, ಎಲ್ಲರನ್ನೂ ರಕ್ಷಣೆ ಮಾಡ್ತಾನ. ನೀ ಗಡಬಡ್ಸಕ್ ಹೋಗ್ಬೇಡ. ಬ್ಯಾಸರಾಗಬಾರ್ದು. ನಿಮ್ಗೊಂದು ಚುಟ್ಕ ಹೇಳ್ತನು. ತಿಮ್ಮ ಊರಗಶ್ಯಾಗ ಹೋದ. ಊರಗಶ್ಯಾಗ ಹೋಗಿ ಒಬ್ಬ ದೊಡ್ಡ ಸಾವುಕಾರ ನಿಂತಿದ್ದು 4 ಮಂದಿ ಜೋಡಿ ಮಾತಾಡ್ಕೋತ ಹೋದವನ ಅಗಶ್ಯಾಗ ಉದ್ದಕ ನಮಸ್ಕಾರ ಮಾಡಿದ. ಮಗ ನಮಸ್ಕಾರ ಮಾಡಿದ. ಯಾಕೋಪ ಯಾಕೆ ನಮಸ್ಕಾರ ಮಾಡಾಕತ್ತಿದಿ? ಸಾವುಕಾರ, 1,000 ರೂಪಾಯಿ ಕೊಳೆ ಮೇಗೆ ಅವ್ ಕೊಡ್ರಿ. ಮತ್ 4 ಮಂದಿಯಾಗ ಮಾತಾಡ್ಕೊಂತ ನಿಂತಾನು. ಅಗಶ್ಯಾಗ ಅಗಶ್ಯಾಗ ನಮಸ್ಕಾರ ಮಾಡ್ಯಾನು. ಇಲ್ಲಿ ಹೆಂಗ ಅನ್ನಕ್ ಬರ್ತತಿ? ಕಿಶಾನು ತೆಗೆದು 1,000 ರೂಪಾಯಿ ಕೊಟ್ಟವ. ಈ ತಿಮ್ಮನ ಜೋಡಿ ಒಬ್ಬ ಗೆಳೆಯ ಇದ್ರಲೆ, ಅಲ್ಲೋ ದೋಸ್ತ, ನಾನು ಕೇಳಿದ್ರೆ ಕೊಡ್ತಿದ್ನ. ಅಗಶ್ಯಾಗ 1,000 ರೂಪಾಯಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದಲ್ಲೋ ನೀ. ಸಾಷ್ಟಾಂಗ ನಮಸ್ಕಾರ ಹಾಕೋದನ್ನೇ 1,000 ರೂಪಾಯಿಗೆ. ಅವ ತಿಮ್ಮ ಏನಂದ್ ಗೊತ್ತೈತೇನ್ರಿ ಗೆಳೆಯಾಗ? ನಾ ಇದನ್ನ 1,000 ರೂಪಾಯಿ ಇಸ್ಕೋಬೇಕಾದ್ರೆ ಅವಾಗ ಸಾಷ್ಟಾಂಗ ಹಾಕೇನಿ. 1,000 ರೂಪಾಯಿ ಅವ್ ನನ್ನ ಕಡೆ ಇಸ್ಕೋಬೇಕಾದ್ರೆ ನಮ್ಮ ಮಣಿತನ ದೀಡ್ ನಮಸ್ಕಾರ ಹಾಕಬೇಕಾಕತಿ. ಅವ ಅದೆಲ್ಲಿ ಗುರ್ತೈತಿ ನಿನಗೆ? ಅರ್ಥಾತ್ ಏನೋ ಪಡ್ಕೋಬೇಕು ಅಂತ ಜೀವನದೊಳಗೆ ಏನೇನೋ ನಟನೆಗಳನ್ನು ಮಾಡ್ತಿರ್ತೀವಿ ನಾವು. ಹಂಗ ಬರುವುದಿಲ್ಲ. ಒಂದು ಕುದುರೆ ಕೂದಲದಷ್ಟು ಹೆಚ್ಚು ಕಡಿಮೆ ಬರುವುದಿಲ್ಲ ಅಂತಾರ ನೋಡ್ರಿ. ನಾಡ ನುಡಿ ಒಳಗ, ಆಡೋ ಭಾಷೆ ಒಳಗ ಏನು ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡ್ರು
ಹತ್ತುದು ಅಂತಾರಲ್ಲವ್ರು ಅನುಭವಿಕರು. ಪಡೆದಷ್ಟುನ್ನದೇ ಪೋಗರೈ ಹರ ಹರ ಶ್ರೀಚಂಡ ಸೋಮೇಶ್ವರ ಸ್ವಕರ್ಮ ಸೂತ್ರೇ ಗ್ರತಿತೋ ಹಿ ಲೋಕೆ. ತಾನು ಮಾಡಲ್ಪಟ್ಟಂತಹ ಕರ್ಮಕ್ಕನುಗುಣ್ಯವಾಗಿ ಫಲವನ್ನ ಪಡ್ಕೋತಾನು, ಅದು ಈಶ್ವರನಿಂದ. ಕಾಣೆಯ ಗೆಲ್ಲ ಅರ್ಧಗಾಣೆಯ ಸೋಲ. ಒಂದು ಸ್ವಲ್ಪ ನನಗೆ ಹೆಚ್ಚಬೇಕಂತ ತಗೊಳಂಗಿಲ್ಲವ, ಒಂದು ಅರ್ಧ ಅಣೆ ಸಹಿತ ಬಿಟ್ಟು ಕೊಡಂಗಿಲ್ಲ. ಈಗ ಸಂತಿಗೆ ಹೋದ್ರೆ ಕೊಡು ಸಂತಿ ಕೊಟ್ಟು ಕೈಗೆಟ್ಟು ಬೆಲ್ಲ ಒರೆಸ್ತಿದ್ರತ್ ನೋಡ್ರಿ ಆಗ ಹಿಂದಕಿನ ದಿನಮಾನದೊಳಗೆ. ಮತ್ತಿವ್ ನಮ್ಮ ಹುಡುಗ ನಮ್ಮ ಅಂಗಡಿಗೆ ಬರಲಿ ಅಂತ ಆ ಸಂತಿ ತಗೊಂಡು ಬೆಲ್ಲ ನೆಕ್ಕೋತ್ ಮಣಿಗೆ ಬರಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಂಗಿಲ್ಲ ಪರಮಾತ್ಮ. ಜ್ಞಾನ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು. ಜ್ಞಾನ ಅಂದ್ರೆ ಸರ್ವಜ್ಞ, ಎಲ್ಲವನ್ನ ಅರ್ಥವ. ಈಗ ನಮಗೆ ಹಿಂದಿನ ಜ್ಞಾನ ಮುಂದಿನ ಜ್ಞಾನ ಏನೋ ತ್ರಿಕಾಲ ಜ್ಞಾನ ಪಡೆದ ಸಿದ್ಧ ಪುರುಷರು ಮುಂದಾಗುವುದು ಹೇಳ್ತಿರ್ತಾರು, ಹಿಂದಾಗಿ ಆದದ್ದು ಹೇಳ್ತಿರ್ತಾರು. ಈಗ ಸದ್ದ ಬೇರೆ ಕಡೆ ಏನು ನಡೆದೈತೆ ಅನ್ನೋದನ್ನು ಹೇಳ್ತಾರ. ಹಿಂದ ಮುಂದ ಅನ್ನುವ ಕಾಲದ ಕಲ್ಪನೆ ಒಳಗಿದ್ದು ನಮಗೆ ಗುರ್ತಕ್ಕೈತೆ ಹೊರತಾಗಿ ಕಾಲಕ್ಕೆ ಅತೀತವಾದ ಮೃತ್ಯುಂಜಯವ ಶಿವ. ಅವನ ಸ್ವರೂಪದೊಳಗೆ ಕಾಲನ ಇಲ್ಲ. ಪರಮಾತ್ಮನನ್ನ ನೀ ಯಾವ ಪ್ರಮಾಣದೊಳಗೆ ನಂಬತಿ ಆ ಪ್ರಮಾಣದೊಳಗೆ ನಿನಗೆ ಫಲ ಆಕ್ಕೈತಿ. ಇದು ಅಧಿಕಾರ ತಾರತಮ್ಯದಿಂದ ಮಧ್ಯಮ ಅಧಿಕಾರಿಯನ್ನು ಕುರಿತು ಬೋಧ ಮಾಡಿರ್ತಕ್ಕಂಥ ಮಾತಿದು. ಈ ಲೌಕಿಕ ಕಾಳಜಿ ಯಾರಿಗೆ ಐತೋ ಅಂದ್ರಲ್ಲ ಸಮಾಜ ಸುಧಾರಣೆಯನ್ನು ಮಾಡತಕ್ಕಂತಹ ಕಾರ್ಯವನ್ನು ಕೈಗೆತ್ತುಕೊಂಡ್ರು ಬಸವಣ್ಣವರಿಂದ ಇತ್ತ ಬಂದ ದಾರ್ಶನಿಕರು ಅಂತ ಪೂರ್ವದ ನಮ್ಮ ಪಾಟೀಲ್ ಗುರುಗಳು ಹೇಳ್ಕೊಂಡು ಬರುವಂಥವರಾದರು. ಅಂಥವರನ್ನ ಕುರಿತು ಹೇಳಿರ್ತಕ್ಕಂಥ ಮಾತಿದು. ಶ್ರದ್ಧಾ ಬೇಕು, ಸುಮ್ನ ಅಲ್ಲ. ಅದಕ್ಕೆ ನಿಜಗೊಂಡ್ರು ಅನುಪಮಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ. ಪರಮಾತ್ಮ ನಮ್ಮ ಹಾವಭಾವಕ್ಕೆ ಒಲಿಯುವುದಲ್ಲ, ನಮ್ಮ ಭಾವಕ್ಕೆ ಪರಿಶುದ್ಧವಾದ ಭಾವಕ್ಕೆ ಸಾತು ಪರಮ ಪ್ರೇಮ ರೂಪ ಭಕ್ತಿ ಅಂತ ನಾರದರು ಹೇಳಿದಂಗೆ. ಇನ್ನೊಂದು ಚುಟ್ಕ ಹೇಳೇನ್ರಿ ವಾ, ನೀವು ಲಕ್ಷ ಕೊಡುವಾರಿ ನನ್ನ ಕಡೆ, ಅದಕ್ಕಿಂತ ಕತಿ ಹೇಳ್ಬೇಕಾಕತಿ ನಿಮಗೆ. ಒಂದು ಊರಾಗ ಪುರಾಣ ಹೇಳಕತ್ತಿದ್ನ್ಯ, ಪ್ರವಚನ ಹೇಳಕತ್ತಿದ್ನಿ. ಏನು ಹೇಳಕತ್ತಿದ್ನಿ ಅಂದ್ರೆ ಲಿಂಗದ ಬದ್ದಲು ಮಾತಾಡಕತ್ತಿದ್ನ್ಯ. ಲಿಂಗ ಮಧ್ಯ ಜಗತ್ ಸರ್ವಂ ಲಿಂಗಮಯಂ ಜಗತ್ ಲಿಂಗ ಬಾಹ್ಯಾತ್ ಪರಾಂ ನಾಸ್ತಿ ತಸ್ಮಾದ್ ಲಿಂಗಮಹಂ ಸದಾ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ. ಒಂದೂವರೆ ತಾಸು ಮಾತಾಡಿನಿ. ಮುಂದೆ ಕೂತು ಒಂದು ಮುದುಕಿ ಗುಂಡ್ಗಡಿಗೆ ತಗೊಂಡು ತಿರ್ತಿರಿಗೆ ನಮಸ್ಕಾರ ಮಾಡ್ಕೋತ ಕೂತಿತ್ತ. ಅದು ನಾವು ಒಂದು ತಾಸು 1.5 ತಾಸು ಪ್ರವಚನ ಮಾಡಿ ಮುಗಿಸುತ್ತಾನು ಗಳಿಗೊಮ್ಮೆ ನಾವು ಒಂದು ಸಲ ಲಿಂಗ ಅಣಬೇಕು, ತಗೊಂಡು ಗುಂಡುಗಡಿಗೆ ನಮಸ್ಕಾರ ಮಾಡಬೇಕು, ಲಿಂಗ ಅಣಬೇಕು, ಗುಂಡುಗಡಿಗೆ ತಗೊಂಡು ನಮಸ್ಕಾರ ಮಾಡ್ಬೇಕು. ನಾ ಮನುಷ್ಯನಾಗ ಅನ್ಕೊನಿ ಇಂಥ ಮುದುಕವನ ಮುಂದೆ ಲಿಂಗದ ಬದ್ದಲು ಮಾತಾಡಲಿಲ್ಲ, ನನ್ನ ಜನ್ಮ ಕಲ್ಯಾಣ ಆತ. ಇಂಥ ಭಕ್ತಿ ಸಂಪನ್ನಳಾದ ಅಜ್ಜಿ ಮುಂದೆ ಮಾತಾಡಲಿಲ್ಲ. ಉಳ್ಕಿದವ್ರು ಬಿಡುವಾರಕ್ಕ ಒಬ್ಬಕೆರೆ ಸದ್ಭಕ್ತಳದಾಳ ಅಂತ ಪ್ರವಚನ ಮುಗಿದ ಬಳಿಕ ಆ ಮುದುಕವನಂತ ಯಾಕೆ ವಾದ್ನಿ. ಎಂಥ ಭಕ್ತಿ ನಿಮ್ಮದು, ಎಂಥ ಲಿಂಗದ ಮೇಲೆ ನಿಷ್ಠೆ ಶ್ರದ್ಧಾ ಎಂಥದ್ದು ನಿಮ್ಮದು ಅಂತ ಹೋಗಿ ಮುದುಕವನ ಕೇಳಿನ. ಆ ಮುದುಕವು ಯಾ ಲಿಂಗ ಅಂದ್ಲಕ್ಕಿ. ಅಲ್ಲಿ ಮತ್ತು ಗುಂಡ್ಗಡಿಗೆ ಒಂದು ತಿರ್ತಿರಿಗೆ ನಮಸ್ಕಾರ ಮಾಡಾಕೈತಿ. ತಿರ್ತಿರಿಗೆ ನಮಸ್ಕಾರ ಮಾಡಾಕತ್ತಿದ್ಲೆ ಅಜ್ಜಿ ಅಣ್ಣ. ದೌಳವನ ಅದ್ರಾಗ ನಾಶಿ ಪುಡಿ ಹಾಕೊಂಡು ಬಂದಣ್ಣ, ತಲೆ ಬಾಗಣ ತಿರ್ತಿರಿಗೆ ಮೂಸಿ ನೋಡಾಕತ್ತೇನೆ ಅಂದ್ಲೈಕಿ. ಅಂದ್ರ ಮ್ಯಾಲೇನು ಕಾಣ್ತೈತಿ ಅದು ಹಾವಭಾವ, ಒಳಗೇನಿರ್ತೈತಿ ಅದು ಪರಿಶುದ್ಧವಾದ ಭಾವ. ಅದಕ್ಕೆ ಭಾವ ಬೆಳಕು ಅಂತಿಟ್ಟಾರ ಅಪ್ಪಗಳ ಹೆಸರು. ಏನಿಟ್ಟಾರು? ಭಾವ ಬೆಳಕು. ಹೊರಗಿನ ಬೆಳಕಲ್ಲ. ನತತ್ರ ಸೂರ್ಯೋಭಾತಿ ನಚಂದ್ರ ತಾರಕ. ಯಾವುದನ್ನ ಹೊರಗಿನ ಬೆಳಕು ಬೆಳಗಾಗ ಸಾಧ್ಯ ಇಲ್ಲವೋ, ಯಾವುದನ್ನ ನಕ್ಷತ್ರದ ಪುಂಜ ಪ್ರಕಾಶ ಮಾಡಲಿಕ್ಕೆ ಅಸಾಧ್ಯವೋ ಅದು ಅರಿವಿನ ಗಟ್ಟಿ. ಅದು
ಅದು ಮಹಾಬೆಳಗು. ಆರದ ಆರತಿ, ಆರುತಿ ಅಂದ್ರೆ ಅದು ಆರ್ತೈತೆ. ಅದು ಆರತಿ, ಆರುತಿ ಅಲ್ಲ, ಆರತಿ. ಅದು ಆರದ ಆರತಿ. ಮಹಾಬೆಳಗು, ಮಹಾತ್ಮರ ಯಾವುದನ್ನು ಕಂಡುಕೊಂಡಿದ್ರೋ ಆ ಬೆಳಗು ಮಹಾಬೆಳಗು. ಅಂಥ ಬೆಳಕು ನಮ್ಮೆಲ್ಲರಿಗೂ ಪ್ರಾಪ್ತ ಆಗಲಿ. ಅಂಥ ಸಗುಣ ನಿರಾಕಾರ ಈಶ್ವರನಲ್ಲಿ ಭಕ್ತಿಯಿಂದ ಈ ಲೋಕದ ಶಾಸ್ತ್ರೀಯ ಪದಾರ್ಥಗಳ ಅಪೇಕ್ಷೆಯನ್ನು ಪಡುವನಲ್ಲ ಹೊರತಾಗಿ ಅಶಾಸ್ತ್ರೀಯವಾದ ವಸ್ತುಗಳನ್ನಲ್ಲ. ಆ ಮಹಾಬೆಳಕು ನಮ್ಮೆಲ್ಲರಿಗೂ ದರ್ಶನ ಆಗಲಿ, ನಾವೆಲ್ಲ ಮುಕ್ತರಾಗುವಂತೆ ಸದ್ಗುರುಗಳು ಹರಸಿ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ.